ಫಸ್ಟ್ ಕ್ವಶನ್ ಈ ರೀತಿ ಇದೆ. ವನ ಪದದ ಕನ್ನಡ ರೂಪ ಯಾವುದು ಅಂತ ಕೇಳಿದರೆ ತೋಟ, ಬನ, ಕಾಡು, ಅಡವಿ. ಸೊ ವನ ಅಂತ ಹೇಳಿದಾಗ ಅದಕ್ಕೆ ಕಾಡು, ಅಡವಿ, ಬನ, ತೋಟ ಎಲ್ಲ ಒಂದು ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ವನ ಪದದ ಕನ್ನಡ ರೂಪ ಯಾವುದು ಅಂತ ಹೇಳಿದ್ರೆ ಅದು ಆಪ್ಷನ್ 2 ಬನ ಆಗಿರುತ್ತೆ. ಸೊ ಈಗ ನೀವು ತತ್ಸಮ ತದ್ಭವ ಅಥವಾ ಸಂಸ್ಕೃತ ಕನ್ನಡ ಪದಗಳಂತ ಏನು ಹೇಳ್ತೀವೋ ಸ್ನೇಹಿತರೆ, ಸೊ ವನ ಪದದ ಕನ್ನಡ ರೂಪ ಬನ ಆಗಿರುತ್ತೆ. ಕನ್ನಡ ನಾಡಿನ ರಾಜ್ಯ ಭಾಷೆ ಯಾವುದು ಅಂತ ಕೇಳಿದ್ರೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನ್ನು. ಕನ್ನಡ ನಾಡಿನ ಅಥವಾ ಕರ್ನಾಟಕದ ಒಂದು ರಾಜ್ಯ ಭಾಷೆ ಯಾವುದು? ಕೊಡವ, ಕೊಂಕಣಿ, ಕನ್ನಡ, ಕೊರವ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಕನ್ನಡ ಆಗಿರುತ್ತೆ. ಮೂರನೇ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಕೊಟ್ಟಿದ್ದಾರೆ ಇನ್ಯ, ನ, ನ, ಮ. ಓಕೆ, ಸೊ ಇದು ಜಾ ಆಗಬಾರ್ದಿತ್ತು ಆ್ಯಕ್ಚುಲಿ. ಓಕೆ, ಸೊ ಈ ರೀತಿ ಬರಬೇಕಿತ್ತು. ಇನ್ಯ, ನ, ನ, ಮ ಧ್ವನಿಗಳು ಯಾವುದಂತ ಕೇಳಿದರೆ ಅನುಸ್ವರ ಧ್ವನಿಗಳು, ಅನುನಾಸಿಕ ಧ್ವನಿಗಳು, ಅಲ್ಪಪ್ರಾಣ, ಅವರ್ಗೀಯ ಧ್ವನಿಗಳು. ಸೊ ಅನುಸ್ವರ, ವಿಸರ್ಗ ಅಂತಕ್ಕಂಥ ನೋಡ್ತಾ ಹೋದ್ರೆ ಸ್ನೇಹಿತರೆ, ಅನುಸ್ವರ ಯಾವ್ದು ಬರುತ್ತೆ? 1-0 ನಾವು ಅನುಸ್ವರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ಕಮ್. ಓಕೆ, ಸೊ ಈ ರೀತಿ 1-0 ಬರ್ತಕ್ಕಂಥ ಅನುಸ್ವರ ಅಂತ ಹೇಳ್ತೀವಿ. 2-0 ಬಂದರೆ ಅದನ್ನು ವಿಸರ್ಗ ಅಂತ ಕರಿತೀವಿ, ಹೌದಲ್ವಾ? ಸೊ ಅದೇ ರೀತಿ ನೋಡ್ತಾ ಹೋದಾಗ ಅನುನಾಸಿಕ ಧ್ವನಿಗಳು ಯಾವ್ದಾವ್ದು ಬರುತ್ತೆ ಅಂತ ಹೇಳಿದಾಗ ಇನ್ಯ, ನ, ಓಕೆ, ಇನ್ಯ, ನ, ನ, ಮ. ಸೊ ಇದನ್ನು ನಾವು ಅನುನಾಸಿಕ, ಇಟ್ ಮೀನ್ಸ್ ಮೂಗಿನ ಸಹಾಯದಿಂದ ಉಚ್ಚಾರಣೆನ ಮಾಡ್ತಕ್ಕಂಥ ಶಬ್ದಗಳು ಅಥವಾ ಅಕ್ಷರಗಳು, ಧ್ವನಿಗಳಂತ ಹೇಳ್ತಾ ಹೋಗಬಹುದು ಸ್ನೇಹಿತರೆ. ಅಲ್ಪಪ್ರಾಣ ಅಂತ ಹೇಳಿದಾಗ ಯಾವ್ದು ಬರುತ್ತೆ? ಕಡಿಮೆ ಉಸಿರಿಂದ ಉಚ್ಚಾರಣೆನ ಮಾಡ್ತಕ್ಕಂಥದ್ದು. ಕ, ಚ, ಟ, ತ, ಪ, ಅದರ ಜೊತೆಗೆ ಗ, ಜ, ಡ, ದ, ಬ. ಸೊ ಇದು ಅಲ್ಪ ಪ್ರಾಣ ಧ್ವನಿಗಳ ಬರುತ್ತೆ. ಅದಾದ ನಂತರ ನಮಗೆ ಬರ್ತಕ್ಕಂಥದ್ದು ಸೊ ಮಹಾಪ್ರಾಣ ಅಂತ ಹೇಳಿದಾಗ ಎರಡನೇದು ಬರುತ್ತಲ್ಲ, ಕವರ್ಗ ಮತ್ತು ಒಂದು ಚವರ್ಗ ಬರ್ತಕ್ಕಂಥದ್ದು. ಸೊ ಇದನ್ನು ನಾವು ಮಹಾಪ್ರಾಣಾಕ್ಷರಗಳಂತ ಹೇಳ್ತೀವಿ. ಸೊ ಇನ್ನು ಅವರ್ಗೀಯ ಧ್ವನಿಗಳಂತ ಹೇಳಿದ್ರೆ ಗುಂಪಿಲ್ಲದಂಥ ಇರ್ತಕ್ಕಂಥ ಅಕ್ಷರಗಳನ್ನು ನಾವು ಅವರ್ಗೀಯ ಧ್ವನಿಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಯಾ ಟು ಲಾ ಬರುತ್ತೆ. ಯಾ ಟು ಲ ಅವರ್ಗೀಯ ಧ್ವನಿಗಳು ಅಥವಾ ಅವರ್ಗೀಯ ವ್ಯಂಜನಗಳಂತ ಹೇಳ್ತೀವಿ. ಸೊ ಇಲ್ಲಿ ಅನುಸ್ವರ ಧ್ವನಿಗಳು ಗೊತ್ತಾಯಿತು. ಸೊ ಅನುನಾಸಿಕ ಅಂತ ಹೇಳಿದಾಗ ಕೊಟ್ಟಿರ್ತಕ್ಕಂಥ 5 ಅಕ್ಷರಗಳು ಅಥವಾ ಧ್ವನಿಗಳಿಂದೋ ಇದು ನಾವು ಅನುನಾಸಿಕ ಧ್ವನಿಗಳು. ಮೂಗಿನ ಸಹಾಯದಿಂದ, ನಾಸಿಕ ಮೀನ್ಸ್ ಮೂಗು, ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಧ್ವನಿಗಳಾಗಿರುತ್ತೆ. ಮುಂದಿನ ಪ್ರಶ್ನೆ, 1 ಮತ್ತು 2, 4 ಮತ್ತು 5ನೇ ಸಾಲು ಒಂದಕ್ಕೊಂದು ಸಮನಾಗಿದ್ದು 3 ಮತ್ತು 4 ಮಾತ್ರೆಗಳ 4 ಗಣ, 3 ಮತ್ತು 6ನೇ ಸಾಲು ಒಂದೇ ಆಗಿದ್ದು 3, 4 ಮಾತ್ರೆಗಳ 6 ಗಣ ಮೇಲೊಂದು ಗುರುವಿನಿಂದ ಕೂಡಿರುವ ಪದ್ಯವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಇಲ್ಲಿ ಕೇಳಿದರೆ ಸ್ನೇಹಿತರೆ ಆಲ್ಮೋಸ್ಟ್ ನಾವು ನೋಡ್ತಾ ಹೋದಾಗ ಷಟ್ಪದಿ ಅಂತ ಹೇಳಿದಾಗ 6 ಸಾಲುಗಳ ಪದ್ಯ ನೋಡ್ತಾ ಹೋಗ್ತೀವಿ. ಸೊ ಅಲ್ಲೇನಾಗುತ್ತೆ 1, 2, 4, 5 ಒಂದು ನಿಯಮವನ್ನು ಹೊಂದಿರುತ್ತೆ. ಆ್ಯಂಡ್ 3ನೇದು ಮತ್ತು 6ನೇದು ಒಂದು ರೂಲನ್ನು ಹೊಂದಿರುತ್ತೆ ಷಟ್ಪದಿಯಲ್ಲಿ, ಹೌದಾ? ಸೊ ಇಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ ಕ್ವಶನ್ ಏನು ಕೊಟ್ಟಿದ್ದಾರೆ, 1, 2, 4, 5ನೇ ಸಾಲು ಒಂದಕ್ಕೊಂದು ಸಮಾನಾಗಿದ್ದು, ಸೊ ಎಲ್ಲ ಷಟ್ಪದಿಯಲ್ಲೂ ಒಂದಕ್ಕೊಂದು ಸಮಾನಾನೇ ಇರುತ್ತೆ. 1, 2, 4, 5 ಏನಿರುತ್ತೋ ಒಂದಕ್ಕೊಂದು ಸಮ ಇರುತ್ತೆ. 3 ಮತ್ತು 6 ಒಂದೇ ಸಮ ಇರುತ್ತೆ. 4 ಮಾತ್ರೆಗಳ 4 ಗಣ ಅಂತ ಕೊಟ್ಟಿದ್ದಾರೆ. 4 ಮಾತ್ರೆ. ಓಕೆ, ಸೊ ಇಲ್ಲಿ ಏನು ಬರುತ್ತೆ, 4 ಮಾತ್ರೆಗಳ 1 ಲೈನು, 2 ಲೈನು, 4 ಲೈನು, 5 ಲೈನಲ್ಲಿ 4 ಮಾತ್ರೆಗಳ 4 ಗಣ. ಸೊ ಈ ರೀತಿ ಬರುತ್ತೆ, 4 ಮಾತ್ರೆಗಳ 4 ಗಣ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಅದಾದ ನಂತರ 3 ಮತ್ತು 6ನೇ ಸಾಲುಗಳು ಒಂದೇ ಸಮಾನಾಗಿದ್ದು 3, 4 ಮಾತ್ರೆಗಳ, ಓಕೆ ಸಾರಿ ಸ್ನೇಹಿತರೆ, ಇದು 3 ಮತ್ತು 4 ಮಾತ್ರೆಗಳು. ಓಕೆ, ಸೊ 3, 4, 3, 4. ಸೊ 3, 4, 3, 4, 3, 4 ಎಸ್ 3, 4 ಆಗಿರುತ್ತೆ. ಆ 3 ಮತ್ತು 6ನೇ ಸಾಲು ಒಂದೇ ಸಮಾನಾಗಿದ್ದು 3 ಮತ್ತು 4 ಮಾತ್ರೆಗಳ 6 ಗಣ ಕಂಡು ಬರುತ್ತೆ. ಅಂದರೆ 3, 4, 3, 4, 3, 4 ಅದಾದ ನಂತರ ಒಂದು ಗುರು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ರೂಲು ಹೊಂದಿರ್ತಕ್ಕಂಥ ಒಂದು ಷಟ್ಪದಿ ಯಾವುದು ಅಂತ ಕೇಳಿದರೆ, ಸೊ ಆ್ಯಕ್ಚುಲಿ ಇದು ಫಾರ್ಮೆಟ್ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗೆ ಭೋಗ ಷಟ್ಪದಿ, ಶರ ಷಟ್ಪದಿ, ಕುಸುಮ ಕೊಟ್ಟಿದ್ದಾರೆ, ಭಾಮಿನಿ ಷಟ್ಪದಿಯನ್ನು ಕೊಟ್ಟಿದ್ದಾರೆ. ಭೋಗ ಷಟ್ಪದಿ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ 1, 2 ಮತ್ತು 4, 5 ಒಂದೇ ಸಮಾನ ಆಗಿದ್ದು 3 ಬರುತ್ತೆ.
ಮೂರು 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 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ 3 ಮತ್ತು 6ನೇ ಸಾಲುಗಳಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ 3 ಮಾತ್ರೆಯ ಒಟ್ಟು 6 ಗಣಗಳು ಕಂಡು ಬಂದು 1 ಗುರು ಬರುತ್ತೆ. ಓಕೆ, ಸೊ ಇಲ್ಲೂ ಅಷ್ಟೇ, ಇಲ್ಲಿ 3 ಮತ್ತು 6ನೇ ಸಾಲಲ್ಲಿ 6 ಗಣಗಳು ಕಂಡು ಬರುತ್ತೆ, ಅದಾದ ನಂತರ 1 ಗುರು ಬರುತ್ತೆ. ಇನ್ನು ಶರ ಷಟ್ಪದಿಯನ್ನು ನೋಡ್ತಾ ಹೋದಾಗ ಶರದಲ್ಲಿ ಏನಾಗುತ್ತೆ 4 4 ಅಂತಕ್ಕಂಥದ್ದು 2 ಅಂದರೆ 1 2 4 ಮತ್ತು 5ನೇ ಗಣದಲ್ಲಿ 4 ಮಾತ್ರೆ 2 ಗಣಗಳು ಕಂಡು ಬರುತ್ತೆ. 3 ಮತ್ತು 6ನೇ ಸಾಲುಗಳಲ್ಲಿ ಏನಾಗುತ್ತೆ 4 ಮಾತ್ರೆ 4 ಗಣ 3 ಗಣ 1 ಗುರು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇದು ಬರಲ್ಲ, ಇದು ಬರಲ್ಲ. ಇನ್ನು ಕುಸುಮ ಷಟ್ಪದಿಯನ್ನು ನೋಡ್ತಾ ಹೋದಾಗ ಕುಸುಮದಲ್ಲಿ ಏನಾಗುತ್ತೆ ಅಂದರೆ 5 ಮಾತ್ರೆ ಬರುತ್ತೆ, 5 ಮಾತ್ರೆಯ 2 ಗಣ ಕಂಡು ಬರುತ್ತೆ. ಅಂದರೆ 1 2 4 5 ಸಾಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು 5 ಮಾತ್ರೆಯ 2 ಗಣ ಕಂಡು ಬರುತ್ತೆ. 3 ಮತ್ತು 6ನೇ ಸಾಲುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 5 ಮಾತ್ರೆಗೆ 3 ಗಣ ಕಂಡು ಬಂದು 1 ಗುರು ಕಂಡು ಬರುತ್ತೆ. 3 ಮತ್ತು 6ನೇದರಲ್ಲಿ 5 ಮಾತ್ರೆಯ 3 ಗಣ, ಅದಾದ ನಂತರ 1 ಗುರು. ಸೊ ಇದು ಕುಸುಮ ಷಟ್ಪದಿಲಿ. ಭಾಮಿನಿ ಷಟ್ಪದಿ ಆ್ಯಕ್ಚುಲಿ ಇಲ್ಲಿ ಏನು ಫಾರ್ಮೇಟ್ ಇದೆಯೋ ಇದು ಭಾಮಿನಿ ಷಟ್ಪದಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಭಾಮಿನಿ ಷಟ್ಪದಿ ನಾವೇನು ಮಾಡ್ತೀವಿ 3 4 3 4ಕ್ಕೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಭೋಗ ಷಟ್ಪದಿಲಿ 3 ಮಾತ್ರೆಗೆ ಡಿವೈಡ್ ಮಾಡ್ತೀವಿ, ಶರ ಷಟ್ಪದಿಲಿ 4 ಮಾತ್ರೆಗೆ ಡಿವೈಡ್ ಮಾಡ್ತೀವಿ, ಕುಸುಮ ಷಟ್ಪದಿಲಿ 5 ಮಾತ್ರೆಗೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಪರಿವರ್ಧಿನಿ ಮತ್ತು ವಾರ್ಧಕನ ನೋಡ್ತಾ ಹೋದಾಗ ಪರಿವರ್ಧಿನಿ, ಓಕೆ, ಸೊ ಪರಿವರ್ಧಿನಿ ಏನಿದೆಯೋ ಈ ಒಂದು ಪರಿವರ್ಧನೆ 4 ಮಾತ್ರೆಗೆ ಡಿವೈಡ್ ಮಾಡ್ತಕ್ಕಂಥದ್ದು. 4 ಮಾತ್ರೆ 4 ಗಣಗಳು ಕಂಡು ಬರುತ್ತೆ. ಇನ್ನು ವಾರ್ಧಕದಲ್ಲಿ 5 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಭಾಮಿನಿ ಷಟ್ಪದಿ. ಬೇಸಗೆ ಪದದ ಗ್ರಾಮ್ಯ ಜನಪದ ರೂಪ ಯಾವುದು? ಬ್ಯಾಸಿಗಿ, ಬೇಸಿಗೆ, ಬ್ಯಾಸುಗೆ, ಬ್ಯಾಸಿಕಿ ಅಂತ ಕೊಟ್ಟಿದ್ದಾರೆ. ಬೇಸಗೆ ಪದದ ಸರಿಯಾದಂಥ ಒಂದು ಗ್ರಾಮ್ಯ ರೂಪ ಯಾವುದಂತ ಹೇಳಿದ್ರೆ ಬ್ಯಾಸಿಗಿ. ಓಕೆ, ಗೀ ಬರಬೇಕು ಲಾಸ್ಟಲ್ಲಿ, ಬ್ಯಾಸಿಗಿ ಆಪ್ಷನ್ 1. ದ ರಾ ಬೇಂದ್ರೆ ಅವರ ಅರಳು ಮರಳು ಕವನ ಸಂಗ್ರಹಕ್ಕೆ ಸಂದಂತಹ ಪ್ರಶಸ್ತಿ ಯಾವುದಂತ ಕೇಳಿದರೆ ಸ್ನೇಹಿತರೆ, ದ ರಾ ಬೇಂದ್ರೆ ಅವರಿಗೆ ಸೊ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯು ಸಹ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನೋಡ್ತಾ ಹೋದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಮತ್ತು ಕೇಲ್ಕ ಬಹುಮಾನ ಸಹ ಪ್ರಶಸ್ತಿಯು ಸಹ ಸಿಕ್ಕಿದೆ. ಬಟ್ ಇಲ್ಲಿ ಅರಳು ಮರಳು ಒಂದು ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆಪ್ಷನ್ 2 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಅರಳು ಮರಳು ಕವನ ಸಂಕಲನಕ್ಕೆ. ಸೊ ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಒಂದು ಕೃತಿ ಯಾವುದಂತ ಹೇಳಿದ್ರೆ 4 ತಂತಿ. ಓಕೆ, 4 ತಂತಿ ಕೃತಿಗೆ ಸಿಗ್ತಕ್ಕಂಥದ್ದು 1973ರಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ 4 ತಂತಿ ಕೃತಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದು ಕೊಟ್ಟಂಥದ್ದು ಅರಳು ಮರಳಾಗುತ್ತೆ. ಇನ್ನು ದ ರಾ ಬೇಂದ್ರೆ ಅವ್ರ ಬಗ್ಗೆ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ಅವ್ರನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳ್ತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತಕ್ಕಂಥದ್ದು ಇವರು ಕಂಪ್ಲೀಟ್ ಒಂದು ಸಂಪೂರ್ಣ ಆದಂಥ ಒಂದು ಹೆಸರಾಗಿರುತ್ತೆ. ಸೊ ಇವ್ರನ್ನ ಕರ್ನಾಟಕದ ವರಕವಿ ಅಂತ ಕರಿತೀವಿ. ವೆರಿ ಫೇಮಸ್ ಆಗಿರ್ತಕ್ಕಂಥ ವರಕವಿ. ಆ್ಯಂಡ್ ಇವರ ಒಂದು ಕಾವ್ಯನಾಮ ಅಂತ ಹೇಳಿದ್ರೆ ಅಂಬಿಕಾತನಯ ದತ್ತ. ಸೊ ವೆರಿ ಇಂಪಾರ್ಟೆಂಟು, ಅಂಬಿಕಾತನಯ ದತ್ತ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ಕವನ ಸಂಕಲನ ತುಂಬ ಇದ್ದಾವೆ ಸ್ನೇಹಿತರೆ. ಗರಿ ಆಗಿರ್ಬೋದು, ಕಾಮಕಸ್ತೂರಿ ಆಗಿರ್ಬೋದು, ಸೂರ್ಯಪಾನ ಆಗಿರ್ಬೋದು, ನಾದಲೀಲೆ, 4 ತಂತಿ. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಆ್ಯಂಡ್ ಇವರ ಮೊಟ್ಟ ಮೊದಲ ಒಂದು ಕಾವ್ಯ ಅಂತ ಹೇಳಿದ್ರೆ ಕೃಷ್ಣಕುಮಾರಿ. ವೆರಿ ಇಂಪಾರ್ಟೆಂಟು, ಕೃಷ್ಣಕುಮಾರಿ ಇವರ ಮೊಟ್ಟ ಮೊದಲ ಒಂದು ಕಾವ್ಯ ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ ಗರಿ ಆಗಿರ್ಬೋದು, ಸಖಿ ಗೀತ ಆಗಿರ್ಬೋದು, ಉಯ್ಯಾಲೆ, ಅರಳು ಮರಳು, ಮುಗಿಲ ಮಲ್ಲಿಗೆ, ನಮನ ಬರುತ್ತೆ, ಮತ್ತು ಶ್ರವಣ ಬಂತು ಆಗಿರ್ಬೋದು, ಅಥವಾ ಕಾವ್ಯ ವೈಖರಿ ಆಗಿರ್ಬೋದು. ಸೊ ಇದೆಲ್ಲ ಇವರ ಒಂದು ಕೃತಿಗಳಾಗಿರ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಂತಕ್ಕಂಥ ಒಂದು ಕವನ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ತುಂಬ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಆ್ಯಂಡ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಾಲುಗಳಂತಲೇ ಹೇಳ್ಬೋದು. ಸೊ ಈ ಒಂದು ಸಾಲುಗಳನ್ನು ಸಹ ಕೇಳ್ಬೋದು ಸ್ನೇಹಿತರೆ. ಯಾವುದಂತ ಹೇಳಿದ್ರೆ ಪಾತ್ರಗಿತ್ತಿ ಪಕ್ಕ ನೋಡಿದೇನಾ ಅಕ್ಕ ಅಂತಕ್ಕಂಥ ಒಂದು ಕವಿತೆ ಏನಿದೆಯೋ ಸೊ ಇದನ್ನು ಬರ್ತಿರ್ತಕ್ಕಂಥದ್ದು ದ ರಾ ಬೇಂದ್ರೆ ಅವರೇ ಆಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಇವರನ್ನು ಕನ್ನಡದ ಟ್ಯಾಗೂರ್ ಎಂದು ಸಹ ಕರಿತಕ್ಕಂಥ ಒಂದು ಇದು ಇದೆ. ಓಕೆ, ಸೊ ಇದೆಲ್ಲ ದ ರಾ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಇನ್ನು ನೆಕ್ಸ್ಟು ಕನ್ನಡದ ಕಣ್ವ ಎಂದು ಹೆಸರಾದವರು ಯಾರಂತ ಕೇಳಿದರೆ ತಿ ನಮ್ ಶ್ರೀ, ಬಿ ಎಂ ಶ್ರೀ, ಶ್ರೀರಂಗ, ವಿ ಸಿ. ಕನ್ನಡದ ಕಣ್ವ. ಸೊ ಇವರ ನಾವು ಶ್ರೀ ಅಂತಲೇ ಇವರ ಒಂದು ಕಾವ್ಯನಾಮದಿಂದ ಐಡೆಂಟಿಫಿಕೇಶನ್ ಮಾಡ್ತೀವಿ. ಶ್ರೀ ಕನ್ನಡದ ಕಣ್ವ ಬಂದು ಬಿ ಎಂ ಶ್ರೀನವರು. ಸೊ ಆಪ್ಷನ್ 2 ಬಿ ಎಂ ಶ್ರೀ. ಸೊ
ಇವರ ಕಾವ್ಯನಾಮ ಶ್ರೀ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇವರು BM ಶ್ರೀಕಂಠಯ್ಯ ಅಂತ ಹೇಳ್ತೀವಿ, ಇವರ ಒಂದು ಹೆಸರು ಶ್ರೀಕಂಠಯ್ಯ ಆಗಿರುತ್ತೆ. ಇವರ ಕವನ ಸಂಕಲನ ಅಂತ ಹೇಳಿದ್ರೆ ಇಂಗ್ಲೀಷ್ ಗೀತೆಗಳಾಗಿರ್ಬೋದು, ಹೊಂಗನಸು ಬರುತ್ತೆ ಮೇಯ್ನ್ ಆಗಿ, ಸೊ ಕನ್ನಡದ ಬಾವುಟ ಆಗಿರಬಹುದು. ಸೊ ಇದೆಲ್ಲ ಇವರ ಒಂದು ಕೃತಿಗಳಾಗಿರುತ್ತೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದ ಜನಪ್ರಿಯರಾದವರು ಯಾರಂತ ಕೇಳಿದರೆ ಕನಕದಾಸ, ವಿಜಯದಾಸ, ಪುರಂದರದಾಸ ಮತ್ತು ಜಗನ್ನಾಥದಾಸ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತೀವಿ ಯಾರಂತ ಹೇಳಿದ್ರೆ ಆಪ್ಷನ್ 3 ಪುರಂದರದಾಸರು. ಯಾಕಂತ ಹೇಳಿದ್ರೆ ತುಂಬ ಕೀರ್ತನೆಗಳನ್ನು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇವರು ಒಟ್ಟು 5 ಲಕ್ಷ ಕೀರ್ತನೆಗಳನ್ನು ರಚನೆ ಮಾಡಬೇಕಂತ ಅಂದ್ಕೊಂಡಿದ್ರು ಸ್ನೇಹಿತರೆ. ಬಟ್ ಇವರು ರಚನೆ ಮಾಡಿರ್ತಕ್ಕಂಥ 4,75,000 ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ 25,000 ಏನು ಉಳ್ಕೊಳ್ತೋ, ಸೊ ಇವರ ಮಗರಾದಂತಹ ಮಧ್ವಪತಿದಾಸ ಅಂತ ಹೇಳ್ತೀವಿ, ಮಧ್ವಪತಿದಾಸರು. ಸೊ ಓಕೆ, ಸೊ ಇವರ ಮಗ ಅಂದರೆ ಪುರಂದರದಾಸರ ಮಗ ಆದಂತಹ ಮಧ್ವಪತಿದಾಸರು ಇನ್ನು 25,000 ಕೀರ್ತನೆಗಳನ್ನು ರಚನೆಯನ್ನು ಮಾಡ್ತಾರೆ. ಪುರಂದರದಾಸರು ಬಂದು 4,75,000 ಕೀರ್ತನೆಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಓಕೆ, ಸೊ ಇನ್ನು ನೋಡ್ತಾ ಹೋದರೆ ಈ ಪುರಂದರದಾಸರ ಒಂದು ಮೊದಲ ಪೂರ್ವ ಹೆಸರಂತ ಹೇಳಿದ್ರೆ ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ಆಗಿರುತ್ತೆ. ಶ್ರೀನಿವಾಸ ನಾಯಕ. ಓಕೆ, ಸೊ ಇಷ್ಟು ನಾನು ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಹೇಳ್ಬೇಕಂತಂದರೆ ಪುರಂದರದಾಸರು ಇರ್ತಕ್ಕಂಥ ಕೆಲವೊಂದು ಕೀರ್ತನೆಗಳು ಅಂದರೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಸೊ ಅದೊಂದು ಫೇಮಸ್ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥದ್ದು ಒಂದು ಸಾಲು. ಸೊ ಇವೆರಡು ಸಾಲು ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಸಹ ಸ್ವಲ್ಪ ನೋಟ್ ಮಾಡ್ಕೊಳ್ತಾ ಹೋಗಿ, ಅದನ್ನು ಸಹ ಕೇಳಬಹುದಾಗಿರುತ್ತೆ. ಓಕೆ, ಅವೆರಡು ಪುರಂದರದಾಸರು. ಯಾವುದಾದಂತ ಹೇಳಿದ್ರೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲಿ ಬೇಡಿರಿ ಹುಚ್ಚಪ್ಪಗಳಿರ ಅದೊಂದು ಸಾಲು, ಮತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸೊ ಇದು ಒಂದು ಸಾಲು ಪುರಂದರದಾಸರು ಬರೆದಿರ್ತಕ್ಕಂಥ ಕೀರ್ತನೆಗಳಲ್ಲಿ ಬರುವಂತಹದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಮಗು ಪದದ ಬಹುವಚನ ರೂಪವನ್ನು ಕೇಳಿದರೆ ಮಗು ಅಂತಕ್ಕಂಥದ್ದು ಸಿಂಗ್ಯುಲರ್, ಇಟ್ ಮೀನ್ಸ್ ಏಕವಚನ ಬರುತ್ತೆ. ಮಗು ಪದದ ಬಹುವಚನ ರೂಪ ಯಾವುದು? ಮಕ್ಕಳು, ಮಗು, ಮಗುಗಳು, ಮಕ್ಕಂದಿರು ಅಂತ ಕೊಟ್ಟಿದ್ರೆ. ಸೊ ನನಗೆ ಗೊತ್ತಿರೋ ಹಾಗೆ ಮಗುನ ನಾವು ಮಕ್ಕಳು ಅಂತ ಹೇಳ್ತೀವಿ ಬಹುವಚನ ರೂಪದಲ್ಲಿ. ಸೊ ಮಗು ಬರಲ್ಲ, ಮಗುಗಳು, ಮಕ್ಕಂದಿರು ಇಲ್ಲ. ಸೊ ಆಪ್ಷನ್ 1 ಮಕ್ಕಳು. ಕನ್ನಡದ ಮೊದಲ ಶಾಸನ ಯಾವುದಂತ ಕೇಳಿದರೆ ಬಾದಾಮಿ ಶಾಸನ, ತಮಟಕಲ್ಲು ಶಾಸನ, ಬೇಲೂರು ಶಾಸನ, ಹಲ್ಮಿಡಿ ಶಾಸನ. ಓಕೆ ಸ್ನೇಹಿತರೆ, ನೋಡ್ತಾ ಹೋದರೆ ಇಲ್ಲಿ ಕನ್ನಡದ ಮೊದಲ ಶಾಸನ ಅಂತ ಕೊಟ್ಟಿದ್ದಾರೆ. ಸೊ ಇತ್ತೀಚೆಗೆ ಒಂದು ವಿಷಯ ಬಂತು, ಬಟ್ ಆದರೂ ಸಹ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತಲೇ ಹೇಳ್ತಕ್ಕಂಥದ್ದು. ಸೊ ಆಪ್ಷನ್ 4 ಹಲ್ಮಿಡಿ ಶಾಸನ, ಕ್ರಿಸ್ತ ಶಕ 450. ಸೊ ಆ ಒಂದು ಟೈಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇಲೂರು, ಓಕೆ, ಸೊ ಬೇಲೂರು ತಾಲೂಕಿನ ಈ ಒಂದು ಹಲ್ಮಿಡಿ ಗ್ರಾಮದಲ್ಲಿ ಸಿಗ್ತಕ್ಕಂಥ ಒಂದು ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲ ಒಂದು ಶಾಸನ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದನ್ನು ಕದಂಬ ವಂಶದ ರಾಜ ಕಾಕುತ್ಸವರ್ಮ ರಚನೆ ಮಾಡಿರ್ತಕ್ಕಂಥ, ಅಂದರೆ ಆ ಒಂದು ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಈ ಒಂದು ಹಲ್ಮಿಡಿ ಶಾಸನ ಹಳೆಗನ್ನಡ ಪ್ಲಸ್ ಬ್ರಾಹ್ಮಿ ಲಿಪಿ. ಓಕೆ, ಸೊ ಬ್ರಾಹ್ಮಿ ಲಿಪಿ ಎರಡಲ್ಲೂ ಸಹ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕನ್ನಡದ ಒಂದು ಮೊಟ್ಟ ಮೊದಲ ಶಾಸನ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 14 ಸಾಲುಗಳನ್ನು ಕಂಡು ಬರ್ತಕ್ಕಂಥದ್ದಾಗಿದೆ. ಒಟ್ಟು 14 ಸಾಲುಗಳಿದ್ದಾವೆ. ಇದೊಂದು ದತ್ತಿ ಶಾಸನವಾಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇಷ್ಟು ಇನ್ಫಾರ್ಮೇಷನ್ ನೋಡ್ತಾ ಹೋಗಿ. ಇದೊಂದು ದತ್ತಿ ಶಾಸನ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇದನ್ನು ಅಂದರೆ ಇದನ್ನು 1936ರಲ್ಲಿ ಡಾಕ್ಟರ್ MH ಕೃಷ್ಣರವರು ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಓಕೆ, ಕೃಷ್ಣರವರು MH ಕೃಷ್ಣ. ಸೊ ಇಷ್ಟೆಲ್ಲ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತೆ. ಸೊ ಇತ್ತೀಚೆಗೆ ಒಂದು ಬಂದಿದೆ, ಓಕೆ, ತಾಳಗುಂದ ಶಾಸನ, ಬಟ್ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಸ್ನೇಹಿತರೆ. ಬಟ್ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತಾರೆ. ಬಟ್ ಇಡೀ ಶಾಸನ ಕನ್ನಡದಲ್ಲೇ ರಚನೆ ಆಗಿಲ್ಲ ಅಂತಕ್ಕಂಥದ್ದು ಸಹ ಒಂದು ಮಾಹಿತಿ ಇದೆ. ಬಟ್ ಈಗ ಸದ್ಯಕ್ಕೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಬಾದಾಮಿ ಶಾಸನವನ್ನು ನೋಡ್ತಾ ಹೋದ ಸ್ನೇಹಿತರೆ, ಇದೊಂದು 7 ಶತಮಾನದ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಕಪ್ಪೆ ಅರೆಭಟನ ಶಾಸನ ಅಂತ ಹೇಳ್ತೀವಿ. ಬಾದಾಮಿ ಶಾಸನವನ್ನು ಕಪ್ಪೆ ಅರೆಭಟನ ಶಾಸನ ಅಥವಾ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಆಗಿದೆ ಅದು. ಓಕೆ, ಸೊ ವೆರಿ ಇಂಪಾರ್ಟೆಂಟು. ತ್ರಿಪದಿ ಶಾಸನ ಯಾವುದಂತ ಹೇಳಿದ್ರೆ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರೆಭಟನ ಶಾಸನ. ಸೊ ಎರಡು ಒಂದನೇ, ಬಟ್ ಹೆಸರು 2 ರೀತಿ ಇದೆ ಅದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ,
ಬೆಟ್ಟದಾವರೆ ಎಂಬುದು ಆಗಮ ಸಂಧಿ, ಆದೇಶ ಸಂಧಿ, ಲೋಪಸಂಧಿ ಮತ್ತು ಗುಣಸಂಧಿ ಅಂತ ಕೊಟ್ಟಿದ್ದಾರೆ. ಬೆಟ್ಟದಾವರೆ, ಸೊ ಇಲ್ಲಿ ಎರಡು ರೀತಿನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬೆಟ್ಟದ ಪ್ಲಸ್ ತಾವರೆ ಒಂದು, ಮತ್ತೊಂದು ಬೆಟ್ಟ ಪ್ಲಸ್ ತಾವರೆ. ಸೊ ನೋಡಿ ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಟ್ಟದ ಪ್ಲಸ್ ತಾವರೆ ಇದನ್ನು ನಾವು ವಿಗ್ರಹ ವಾಕ್ಯ ಅಂತ ಹೇಳ್ತೀವಿ. ವಿಗ್ರಹ ವಾಕ್ಯ ಮೀನ್ಸ್ ಸಮಾಸ ಪದವನ್ನು ಬಿಡಿಸಿ ಬರತಕ್ಕಂಥ ಒಂದು ರೀತಿ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಇದೊಂದು ತತ್ಪುರುಷ ಸಮಾಸ ಆಗಿರುತ್ತೆ. ಓಕೆ, ಸೊ ತತ್ಪುರುಷ ಸಮಾಸ. ಸೊ ಅದೇ ರೀತಿ ಬೆಟ್ಟ ಪ್ಲಸ್ ತಾವರೆ, ಸೊ ಇಲ್ಲಿ ಹಾ ಇದೆ ಸ್ನೇಹಿತರೆ, ದಾಲಿ ಹಾ ಇದೆ, ಹಾಗೆ ನಾವು ಷಷ್ಠಿ ತತ್ಪುರುಷ ಸಮಾಸ ಅಂತಲೂ ಸಹ ಹೇಳ್ಬಹುದು. ಇತ್ತೀಚೆಗೆಲ್ಲ ಕೊಡ್ತಿರ್ತಕ್ಕಂಥದ್ದು. ಸೊ ಅದೇ ರೀತಿ ಇದೆ ಷಷ್ಠಿ ತತ್ಪುರುಷ ಸಮಾಸ, ಬೆಟ್ಟದ ಪ್ಲಸ್ ತಾವರೆ ವಿಗ್ರಹ ವಾಕ್ಯನ ಬಿಡಿಸಿ ಬರೆದಾಗ. ಇನ್ನು ನಾವು ಸಂಧಿಗಳಿಗೆ ಹೋದಾಗ ಅದನ್ನು ನಾವು ಬೆಟ್ಟದ ಪ್ಲಸ್ ತಾವರೆ ಅಂತ ಬಿಡಿಸಲ್ಲ, ಬೆಟ್ಟ ಪ್ಲಸ್ ತಾವರೆ ಅಂತ ಬಿಡಿಸ್ತೀವಿ, ಬೆಟ್ಟದಾವರೆ ಆಗುತ್ತೆ. ಸೊ ಇಲ್ಲಿ ದಾ ಇತ್ತು, ದಾಗೆ ಬದಲಾಗಿ ತಾ ಬಂದಿದೆ. ಸೊ ಇಲ್ಲಿ ಯಾವುದಂತ ಹೇಳ್ಬೋದು, ಆಪ್ಷನ್ 2 ಆದೇಶ ಸಂಧಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 2 ಆದೇಶ ಸಂಧಿ ಆಗಿರುತ್ತೆ. ಹೆಬ್ಬಾಗಿಲು ಎಂಬುದು ಡ್ಯಾಶ್ ದ್ವಿಗು ಸಮಾಸ, ಅಂಶಿ ಸಮಾಸ, ಕರ್ಮಧಾರಿಯ ಸಮಾಸ, ತತ್ಪುರುಷ ಸಮಾಸ. ಓಕೆ, ಸೊ ಹೆಬ್ಬಾಗಿಲು ಅಂತ ಹೇಳಿದಾಗ ಇದನ್ನು ಬಿಡಿಸಿ ಬರತಕ್ಕಂಥದ್ದು ವಿಗ್ರಹ ವಾಕ್ಯ ಅಂತ ಹೇಳಿದರೆ ಹಿರಿದಾದ, ಹಿರಿದಾದ ಪ್ಲಸ್ ಬಾಗಿಲು, ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಅಂತ ಹೇಳ್ತೀವಿ. ಸೊ ಇಲ್ಲಿ ಹಿರಿದಾದ ಅಂತಕ್ಕಂಥದ್ರಲ್ಲಿ ಒಂದು ಗುಣ ವಿಶೇಷತೆ ಕಂಡು ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಆಪ್ಷನ್ 3 ಕರ್ಮಧಾರಿಯ ಸಮಾಸ. ಸೊ ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಆಗಿರ್ಬೋದು, ಅಥವಾ ಹೆರ್ಬಂಡೆ ಆಗಿರ್ಬೋದು, ಅಥವಾ ಹೆಬ್ಬಾವು ಆಗಿರ್ಬೋದು. ಸೊ ಇದನ್ನು ನಾವು ಕರ್ಮಧಾರಿಯ ಸಮಾಸಕ್ಕೆ ತಗೊಳ್ತೀವಿ. ಇನ್ನು ದ್ವಿಗು ಸಮಾಸ ಅಂತ ನೋಡ್ತಾ ಹೋದಾಗ ದ್ವಿ ಮೀನ್ಸ್ 2 ಅಂತ ಹೇಳ್ತೀವಿ. ಅಂದರೆ ಸಂಖ್ಯೆಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳ್ತಾ ಹೋಗ್ತೀವಿ. ಅಂಶಿ ಸಮಾಸ ಅಂತ ಹೇಳಿದ್ರೆ ಹಂಶಂಶಿ ಭಾವ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈಗ ರಾಮ ಲಕ್ಷ್ಮಣರು ಅಂತ ಹೇಳ್ತೀವಿ, ರಾಮರು ಪ್ಲಸ್ ಲಕ್ಷ್ಮಣರು. ಸೊ ಅದರಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋಲ್ಲ, ಸೇಮ್ ಆಗಿ ಸಾರಿ ಹಂಶಿ ಸಮಾಸ ಅಂತ ಹೇಳಿದ್ರೆ ಹಂಶಂಶಿ ಭಾವ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ದ್ವಿಗು ಸಮಾಸ ಅಂದರೆ 2 ಸಂಖ್ಯೆಗಳು ಕಂಡು ಬರ್ತಕ್ಕಂಥದ್ದು. ಹಂಶಿ ಸಮಾಸ ಅಂತ ಹೇಳಿದ್ರೆ ಅಂಶಂಶಿ ಭಾವ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಮುಂಬಾಗಿಲು, ಬಾಗಿಲ ಪ್ಲಸ್ ಮುಂದೆ. ಓಕೆ, ಸೊ ಅದು ಬರುತ್ತೆ ಅಂಶಿ ಸಮಾಸ. ದ್ವಂದ್ವ ಸಮಾಸದಲ್ಲಿ ರಾಮ ಲಕ್ಷ್ಮಣರು ಬರ್ತಾರೆ. ಓಕೆ, ಸೊ ತತ್ಪುರುಷ ಸಮಾಸ ಅಂತ ಹೇಳಿದಾಗ ಇಲ್ಲಿ ತತ್ಪುರುಷ ಫಾರ್ ಎಕ್ಸಾಂಪಲ್ ಅರಮನೆ ಆಗಿರ್ಬೋದು. ಈಗ ಆಲ್ರೆಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿದ್ವಿ, ಬೆಟ್ಟದಾವರೆ ಆಗಿರ್ಬೋದು. ಸೊ ಇಟ್ ಮೀನ್ಸ್ ಅಲ್ಲಿ ಏನಾಗಿರುತ್ತೆ, ಉತ್ತರ ಪದ ಮತ್ತು ಪೂರ್ವ ಪದ ಎರಡೂ ಸಹ ಪ್ರಧಾನವಾಗಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ತತ್ಪುರುಷ ಸಮಾಸದಲ್ಲಿ. ಓಕೆ, ಸೊ ಆನ್ಸರ್ ಆಪ್ಷನ್ 3 ಕರ್ಮಧಾರಿಯ ಸಮಾಸ. ಗುರು ಲಘು 3 ಇದೆ, ಯಾವ ಗಣ ಅಂತ ಕೇಳಿದರೆ, ಸೊ ಇದಕ್ಕೆ ಸಿಂಪಲ್ ಅಂತ ಹೇಳಿದ್ರೆ, ಸೊ ನೋಡಿ ಫಸ್ಟ್ ಏನು ಬರುತ್ತೆ, ಗುರು ಲಘು 3 ಅಂತ ಕೇಳಿದರೆ, ಸೊ ಗುರು 3 ಲಘು 3 ಯಾವ ಗಣ ಅಂತ ಹೇಳಿದರೆ, ಸೊ ನೋಡಿ ಗುರು ಲಘು 3 ಇದೆ, ಮನಗಣ ಬರುತ್ತೆ. ಗುರು ಲಘು ಮೊದಲಿರೆ ಭಯಗಣ. ಓಕೆ, ಭಯಗಣ. ಗುರು ಲಘು ನಡುವಿರೆ ಜರಗಣ. ಗುರುಲಘು ಕೊನೆ ಇರೆ ಸತಗಣ. ಸೊ ಮನಸ್ಸಿಗೆ ಭಯ ಆಗಿ ಜ್ವರ ಬಂದು ಸತ್ತನು. ಸೊ ಇದು ಆ್ಯಕ್ಚುಲಿ ಇರ್ತಕ್ಕಂಥ ಒಂದು ಫಾರ್ಮುಲಾ. ಮನಸ್ಸಿಗೆ ಭಯ ಆಗಿ ಜ್ವರ ಬಂದು ಸತ್ತನು. ಸೊ ಗುರುಲಘು 3, ಅದಾದ ನಂತರ ಫಸ್ಟ್ ನೀವು ನೋಡ್ಕೋಬೇಕು, ಫಸ್ಟ್ ಗುರುನೇ ಬರಬೇಕು. ಗುರುಲಘು 3 ಇದೆ ಮನಗಣ, ಗುರುಲಘು ಮೊದಲಿರೆ ಭಯಗಣ, ಗುರುಲಘು ನಡುವಿರೆ ಜರಗಣ, ಗುರುಲಘು ಕೊನೆ ಇರೆ ಸತಗಣ. ಸೊ ಗುರುಲಘು 3 ಇದೆ ಮನಗಣ, ಆಪ್ಷನ್ 1 ಆಗಿರುತ್ತೆ. ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರಂತ ಕೇಳಿದರೆ ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ವಿ.ಕೃ. ಗೋಕಾಕ್, ಕುವೆಂಪು. ಸೊ ನಮ್ಗೆ ಗೊತ್ತಿರುವ ಹಾಗೆ ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ಈಗ ರೀಸೆಂಟಾಗಿ 2010ರಲ್ಲಿ ಇವನ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಲಾಸ್ಟ್ ಅದೇ ಆಗಿರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಮೊಟ್ಟ ಮೊದಲಿಗೆ ಸಿಗ್ತಕ್ಕಂಥದ್ದು ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಗೆ. ಸೊ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರ್ತಕ್ಕಂಥ 1967 ಅಂತ ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ 4 ಕುವೆಂಪು ಆಗಿರುತ್ತೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು 1973ರಲ್ಲಿ ದ.ರಾ ಬೇಂದ್ರೆ ಅವರು ಬರ್ತಾರೆ, 2ನೇವರು. ಸೊ ಅದಾದ ನಂತರ ನೋಡ್ತಾ ಹೋದಾಗ ಶಿವರಾಮ್ ಕಾರಂತ್ ಬರ್ತಾರೆ. ಸೊ ಅದಾದ ನಂತರ ಬರ್ತಕ್ಕಂಥದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರ್ತಾರೆ. ಅದಾದ ನಂತರ ವಿ.ಕೃ. ಗೋಕಾಕ್ ಬರ್ತಾರೆ. ಅದಾದ ನಂತರ ಗಿರೀಶ್ ಕಾರ್ನಾಡ್ ಆಗಿರ್ಬೋದು. ಸೊ ಈ ರೀತಿ ಬರ್ತಕ್ಕಂಥದ್ದು ಆಗಿದೆ. ಸೊ ಆನ್ಸರ್ ಆಪ್ಷನ್ 4 ಶ್ರೀರಾಮಾಯಣ ದರ್ಶನಂ ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು. ಆ್ಯಂಡ್ ಮತ್ತೊಂದು ಇಲ್ಲಿ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಸ್ನೇಹಿತರೆ, 1965ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಮಲಯಾಳಂ. ಓಕೆ, ಸೊ ಮಲಯಾಳಂ ಒಂದು ಭಾಷೆಗೆ ಸಿಕ್ಕಿರ್ತಕ್ಕಂಥದ್ದು ಜಿ ಶಂಕರ್ ಕುರೂಪ್.
ಜಿ ಶಂಕರ್ ಕುರುಪ್. ಸೊ ಇವರಿಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಮಲಯಾಳಂ ಕೃತಿಗೆ. ಓಕೆ, ಸೊ ಅದೊಂದು ಇನ್ಫಾರ್ಮೇಷನ್ ಇರಲಿ. ವಸ್ತ್ರ ಪದದಲ್ಲಿನ ಸು ಪ್ಲಸ್ ತು ಪ್ಲಸ್ ರು ಪ್ಲಸ್ ಆ ಸ್ತ್ರ ಎಂಬುದು ಏನು? ವಿಜಾತಿ ಒತ್ತಾಕ್ಷರ, ಗುಣಿತಾಕ್ಷರ, ಸಜಾತಿ ಒತ್ತಾಕ್ಷರ, ಮೂಲಾಕ್ಷರ. ಓಕೆ ಸ್ನೇಹಿತರೆ, ನೋಡ್ತಾ ಹೋದಾಗ ಸಜಾತಿ ವಿಜಾತಿ ಸೊ ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಸೊ ಆನ್ಸರ್ ಆಪ್ಷನ್ ಒಂದು ವಿಜಾತಿ. ಯಾಕಂದರೆ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಒಂದು ಅಕ್ಷರ ಬಂದು ಸೇರಿಕೊಂಡ್ರೆ ಅದನ್ನು ಸಜಾತಿ ಅಂತ ಹೇಳ್ತೀವಿ. ಬೇರೆ ಒತ್ತಕ್ಷರ ಬಂದರೆ ಅದನ್ನು ವಿಜಾತಿ ಅಂತ ಹೇಳ್ತೀವಿ. ಇಲ್ಲಿ ಎರಡು ಬಂದಿದೆ. ಸೊ ತಾ ಮತ್ತು ರಾ ಎರಡು ವಿಜಾತಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ವಿಜಾತಿ ಒತ್ತಕ್ಷರ ಆಗುತ್ತೆ. ಸಂಭಾವನಾರ್ಥಕ ಕ್ರಿಯಾಪದ ರೂಪ ಯಾವುದು ಅಂತ ಕೇಳಿದರೆ ಇಲ್ಲಿ ಹೋಗನು, ಹೋದನು, ಹೋದಾನು, ಹೋಗುವನು. ಸೊ ಹೋಗನು ಮೀನ್ಸ್ ಹೋಗನು ಅಂದರೆ ಇಲ್ಲ, ಅಲ್ಲಿ ಕ್ರಿಯೆ ನಡೆಯೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಷೇಧಾರ್ಥಕ ಬರುತ್ತೆ. ಇನ್ನು ಹೋದನು ದಾ ಇದೆ ಇಲ್ಲಿ. ಸೊ ಕಾಲಸೂಚಕ ಪ್ರತ್ಯಯ ಏನಿದೆ ದಾ ಇದೆ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ, ಭೂತಕಾಲ ಬರುತ್ತೆ. ಇನ್ನು ಹೋದಾನು ಅಂತಕ್ಕಂಥದ್ದು ಸಂಭಾವನಾರ್ಥಕ ಆಗುತ್ತೆ. ಹೋಗುವನು ಸೊ ಇಲ್ಲಿ ವಾ ಇದೆ, ಇದು ನಾವು ಭವಿಷ್ಯತ್ ಕಾಲಕ್ಕೆ ಹೇಳ್ತೀವಿ. ಭವಿಷ್ಯತ್ ಕಾಲ. ಸೊ ಭವಿಷ್ಯತ್ ಕಾಲದ ಒಂದು ಕಾಲ ಪ್ರತ್ಯಯ ಬಂದು ವಾ ಆಗಿರುತ್ತೆ, ಭೂತಕಾಲದ್ದು ದಾ ಆಗಿರುತ್ತೆ, ವರ್ತಮಾನ ಕಾಲದ್ದು ಉತ್ತ ಆಗಿರುತ್ತೆ. ಹೌದಾ? ಸೊ ಇಲ್ಲಿ ಹೋದಾನು, ಬಂದಾನು, ಬರಬಹುದು. ಸೊ ಇದೆಲ್ಲ ಸಂಭಾವನಾರ್ಥಕ ಕ್ರಿಯಾ ರೂಪದಲ್ಲಿ ಬರ್ತಕ್ಕಂಥ ಪದಗಳಾಗಿರುತ್ತೆ. ಕೇಶಿರಾಜ ಬರೆದ ವ್ಯಾಕರಣ ಕೃತಿ ಯಾವುದಂತ ಕೇಳಿದರೆ ಸ್ನೇಹಿತರೆ, ಸೊ ಶಬ್ದಾನುಶಾಸನ, ಕವಿರಾಜ ಮಾರ್ಗ, ಭಾಷಾಭೂಷಣ, ಶಬ್ದಮಣಿ ದರ್ಪಣ. ಶಬ್ದಾನುಶಾಸನ ಅಂತಕ್ಕಂಥದ್ದು ಕರ್ನಾಟಕ ಶಬ್ದಾನುಶಾಸನ ಅಂತ ಹೇಳ್ತೀವಿ. ಭಟ್ಟ ಕಳಂಕ ದೇವ ಬರೆದಿರ್ತಕ್ಕಂಥದ್ದು ಭಟ್ಟ ಕಳಂಕ ದೇವ. ಓಕೆ, ಸೊ ಇದು ಬರೋದಿಲ್ಲ ಸ್ನೇಹಿತರೆ. ಇನ್ನು ಕವಿರಾಜ ಮಾರ್ಗ ಬರೆದಿರ್ತಕ್ಕಂಥದ್ದು ಶ್ರೀ ವಿಜಯ. ಸೊ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಆಗುತ್ತೆ. ಮೊಟ್ಟ ಮೊದಲ ಕನ್ನಡದ ಕೃತಿ ಕವಿರಾಜ ಮಾರ್ಗ, ವೆರಿ ಇಂಪಾರ್ಟೆಂಟು. ಇನ್ನು ಭಾಷಾಭೂಷಣ ಬಂದು ನಾಗವರ್ಮ ಟು ಇವರು ರಚನೆ ಮಾಡಿರ್ತಕ್ಕಂಥದ್ದು ಭಾಷಾಭೂಷಣ. ಸೊ ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ ಎಲ್ಲ ನಾಲ್ಕು ಸಹ ಈ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿಗಳೇ ಆಗಿರುತ್ತೆ. ಇನ್ನು ಶಬ್ದಮಣಿ ದರ್ಪಣ ಬರೆದಿರ್ತಕ್ಕಂಥದ್ದು ಕೇಶಿರಾಜ. ಸೊ ಕೇಶಿರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣ ಇದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಆಗಿರುತ್ತೆ. ವೆರಿ ಇಂಪಾರ್ಟೆಂಟು. ಮೊಟ್ಟ ಮೊದಲ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ ಕೇಶಿರಾಜ ರಚನೆ ಮಾಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ನಜಬಜ ಜಂಜರಂ ಈ ಗಣವಿನ್ಯಾಸವಿರುವ ವೃತ್ತ ಯಾವುದಂತ ಕೇಳಿದರೆ ಉತ್ಪಲಮಾಲ, ಶ್ರಗ್ಧಾರ, ಚಂಪಕಮಾಲ ಆ್ಯಂಡ್ ಶಾರ್ದುಲ ವಿಕೃತ ವೃತ್ತ. ಸೊ ನಜಬಜ ಜಂಜರ ಅಂತಕ್ಕಂಥದ್ದು ಚಂಪಕಮಾಲ ವೃತ್ತಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಉತ್ಪಲಮಾಲ ಅಂತ ಹೇಳಿದ್ರೆ ಬರನ ಬಬರ ಅಂತ ಹೇಳ್ತೀವಿ. ಬರನ ಬರ. ಸೊ ಇದು ಬರ್ತಕ್ಕಂಥದ್ದು ಉತ್ಪಲಮಾಲ ವೃತ್ತಕ್ಕೆ ಬರುತ್ತೆ. ಇನ್ನು ಶ್ರಗ್ಧಾರ ವೃತ್ತಕ್ಕೆ ಬರ್ತಕ್ಕಂಥದ್ದು ಮ ರ ಬ ನ ಯ. ಓಕೆ, ಸೊ ಇದು ಬರ್ತಕ್ಕಂಥದ್ದು ಶ್ರಗ್ಧಾರ ವೃತ್ತ. ಇನ್ನು ಶಾರ್ದುಲ ವಿಕೃತ ವೃತ್ತಕ್ಕೆ ಬರ್ತಕ್ಕಂಥದ್ದು ಮ ಸ ಜ ಸ ತ ತ. ಸೊ ಇದು ಬರ್ತಕ್ಕಂಥದ್ದು ಶಾರ್ದುಲ ವಿಕೃತ ವೃತ್ತ. ಲಾಸ್ಟಲ್ಲಿ ಮೇಲೊಂದು ಗುರು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ನಾವು ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 3 ಚಂಪಕಮಲ ವೃತ್ತ, ನಜಬಜ ಜಂಜರಂ ಆಗುತ್ತೆ. ಸೊ ಇಲ್ಲಿ ಒಟ್ಟು ಜಾಸ್ತಿ ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಗಣ ವೃತ್ತ ಯಾವುದು ಅಂತ ಹೇಳಿದ ಸ್ನೇಹಿತರೆ ಮಹಾಶ್ರಗ್ಧಾರ ಬರುತ್ತೆ. ಮಹಾಶ್ರಗ್ಧಾರ ಇದು ಅತಿ ಹೆಚ್ಚು ಅಕ್ಷರವನ್ನು ಹೊಂದಿರತಕ್ಕಂಥದ್ದು. ಕಡಿಮೆ ಅಕ್ಷರ ಹೊಂದಿರತಕ್ಕಂಥದ್ದು ಶಾರ್ದುಲ. ಶಾರ್ದುಲ ವಿಕೃತ ವೃತ್ತ ಇದು ಅತಿ ಕಡಿಮೆ ಅಕ್ಷರಗಳನ್ನು ಹೊಂದಿರತಕ್ಕಂಥದ್ದು. ಸೊ 19 ಅಕ್ಷರಗಳನ್ನು ಹೊಂದಿದೆ. ಅಕ್ಕ ಮಹಾದೇವಿಯ ವಚನದ ಅಂಕಿತ ಯಾವುದಂತ ಕೇಳಿದರೆ ಕೂಡಲ ಸಂಗಮ ದೇವ, ಚೆನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊ ಅಕ್ಕ ಮಹಾದೇವಿ ಅಂತ ಹೇಳಿದಾಗ ಇಲ್ಲಿ ಯಾವ್ದು ಬರುತ್ತೆ ಸ್ನೇಹಿತರೆ? ಸೊ ಆನ್ಸರ್ ಆಪ್ಷನ್ 2 ಚೆನ್ನಮಲ್ಲಿಕಾರ್ಜುನ ಬಂದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಆಗಿರುತ್ತೆ. ಕೂಡಲ ಸಂಗಮ ದೇವ ಬಂದು ಬಸವಣ್ಣ ಆಗಿರುತ್ತೆ. ಗುಹೇಶ್ವರ ಬಂದು ಅಲ್ಲಮ ಪ್ರಭು. ಓಕೆ, ಸೊ ಅಲ್ಲಮ ಪ್ರಭು ಆಗಿರುತ್ತೆ. ಇನ್ನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಂದು ಶಿವಯೋಗಿ ಸಿದ್ದರಾಮೇಶ್ವರ ಬರುತ್ತೆ. ಶಿವಯೋಗಿ ಸಿದ್ದರಾಮೇಶ್ವರ. ಓಕೆ, ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿಯವರು. ತತ್ಪುರುಷ ಸಮಾಸಕ್ಕೆ ನಿದರ್ಶನ ಅಂತ ಕೇಳಿದರೆ, ಸೊ ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಅರಮನೆ ಬರುತ್ತೆ ಸ್ನೇಹಿತರೆ. ಬಿಡಿಸ್ಬಾರ್ದಾಗ ಅರಸನ ಪ್ಲಸ್ ಮನೆ, ಅರಮನೆ. ಸೊ ಇದೊಂದು ತತ್ಪುರುಷ ಸಮಾಸಕ್ಕೆ ಎಕ್ಸಾಂಪಲ್.
ಎಸ್ ದಬ ದಬ ಎಂಬುದು ಏನು ಕೃದಂತಾವ್ಯಯ, ಕ್ರಿಯಾರ್ಥಕ ಅವ್ಯಯ, ಹವಾಧಾರಣಾರ್ಥಕ ಅವ್ಯಯ ಆ್ಯಂಡ್ ಅನುಕರಣಾವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಏನಿದೆ, ಫಸ್ಟು ದಬ ದಬ ಅಂತ ಕೊಟ್ಟಿದ್ದಾರೆ. ದಬ ದಬ ಅಂತ ಹೇಳಿದಾಗ ಅದೊಂದು ಒಂದು ಪದ 2 ಸಾರಿ ರಿಪೀಟ್ ಆದರೆ ನಾವು ಅದನ್ನು ದ್ವಿರುಕ್ತಿ ಅಥವಾ ಅನುಕರಣೆ ಅಂತ ಹೇಳ್ತೀವಿ. ಸೊ ದ್ವಿರುಕ್ತಿಲಿ ಏನಾಗುತ್ತೆ, ಕೊಟ್ಟಿರ್ತಕ್ಕಂಥ ಪದಕ್ಕೆ ಒಂದು ಅರ್ಥ ಇರುತ್ತೆ. ಅನುಕರಣಾವ್ಯಯದಲ್ಲಿ ಅದಕ್ಕೆ ಯಾವುದೇ ಒಂದು ಅರ್ಥ ಇರಲ್ಲ, ಬಟ್ ಅನುಕರಣೆ ಇರುತ್ತೆ. ಸೊ ಇಲ್ಲಿ ದಬ ದಬ ಅಂತ ಹೇಳಿದ್ರೆ ಅನುಕರಣಾವ್ಯಯ. ಸೊ ಒಂದು ಪದ 2 ಸಾರಿ ರಿಪೀಟ್ ಆದರೆ ಅದು ಅನುಕರಣೆ ಅಥವಾ ದ್ವಿರುಕ್ತಿ. ಸೊ ಓಕೆ, ಇನ್ನು ಕೃದಂತಾವ್ಯಯ ಬರೋದಿಲ್ಲ. ಇದು ಕೃದಂತಾವ್ಯಯ ಅಂತ ಹೇಳಿದಾಗ ಅದೊಂದು ಕ್ರಿಯಾಪದ ಆಗಿರುತ್ತೆ. ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಹೌದು, ಇಲ್ಲ, ಉಂಟು, ಸಾಕು, ಬೇಕು ಇದೆಲ್ಲ ಕ್ರಿಯಾರ್ಥಕ ಅವ್ಯಯಕ್ಕೆ ಬರುತ್ತೆ. ಹವಾಧಾರಣ ಅವ್ಯಯ ಅಂತ ಹೇಳಿದಾಗ ಅವನೇ, ಇವನೇ, ನೇ ದೀರ್ಘ ಬರುತ್ತೆ. ಸೊ ಅವನೇ, ಇವನೇ, ಅವಳೇ. ಸೊ ಅದನ್ನು ಹವಾಧಾರಣಾರ್ಥಕ ಅವ್ಯಯ ಅಂತ ಹೇಳ್ತೀವಿ ಸ್ನೇಹಿತರೆ. ಪಾಠಶಾಲೆ ಪದದಲ್ಲಿರುವ ಟು ಎಂಬುದು ಏನು ಅಂತ ಕೇಳಿದ್ರೆ ಅಲ್ಪಪ್ರಾಣ, ದೀರ್ಘಾಕ್ಷರ, ಮಹಾಪ್ರಾಣಾಕ್ಷರ, ಅಘೋಷಿತಾಕ್ಷರ. ಸೊ ಅಘೋಷಿತಾಕ್ಷರ ಬರೋದಿಲ್ಲ. ಅಲ್ಪಪ್ರಾಣಾಕ್ಷರ ನಾನು ಆಲ್ರೆಡಿ ಹೇಳಿದಾಗೆ ಕಚಡ್ದಬ, ಗಜಡ್ದಬ ಆ ರೀತಿ ಬರ್ತಾ ಹೋಗುತ್ತೆ. ದೀರ್ಘಾಕ್ಷರ ಅಂತ ಹೇಳಿದಾಗ ಇಲ್ಲಿ ಮಹಾಪ್ರಾಣಾಕ್ಷರ ಬರುತ್ತೆ. ದೀರ್ಘಾಕ್ಷರಗಳು ಸಹ ಬರೋದಿಲ್ಲ. ದೀರ್ಘಾಕ್ಷರ ಅಂತ ಹೇಳಿದಾಗ ಆ, ಈ. ಸೊ ಅದು ಒಟ್ಟು 7 ಏನು ಬರುತ್ತೋ ಸೊ ನಾವು ದೀರ್ಘಾಕ್ಷರ ಅಂತ ಹೇಳ್ತೀವಿ. ಇನ್ನು ಮಹಾಪ್ರಾಣಾಕ್ಷರದಲ್ಲಿ ಬರ್ತಕ್ಕಂಥದ್ದು ಇದಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ 3 ಮಹಾಪ್ರಾಣಾಕ್ಷರ ಯಾವುದಾದ್ರು ಬರಬಹುದು. 2ನೇ ಕ ಆಗಿರ್ಬೋದು ಅಥವಾ ಘ ಆಗಿರ್ಬೋದು. ಓಕೆ, ಸೊ ಟ ಆಗಿರ್ಬೋದು ಅಥವಾ 2ನೇ ಚ ಆಗಿರ್ಬೋದು, ಜ ಆಗಿರ್ಬೋದು. ಸೊ ಈ ರೀತಿ ನೋಡ್ತಾ ಹೋದಾಗ ಬರುತ್ತೆ ಸ್ನೇಹಿತರೆ. ಫ, ಭ. ಸೊ ಇನ್ನು ನೆಕ್ಸ್ಟ್ ಯಾವ್ದು ಮಿಸ್ ಆಯಿತು, ತ ಮಿಸ್ ಆಯಿತು, ತ, ಧ. ಸೊ ಇದನ್ನು ನಾವು ಮಹಾಪ್ರಾಣಾಕ್ಷರ ಅಂತ ಹೇಳ್ತೀವಿ. ಎಸ್ ಕರ್ನಾಟಕ ಕವಿ ಚೂತನವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಲಕ್ಷ್ಮೀಶ, ವಾಲ್ಮೀಕಿ, ಕುಮಾರವ್ಯಾಸ, ವ್ಯಾಸ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಕವಿ ಚೂತನವನ ಚೈತ್ರ ಇರ್ತಕ್ಕಂಥದ್ದು ಲಕ್ಷ್ಮೀಶ. ಆಪ್ಷನ್ 1 ಲಕ್ಷ್ಮೀಶನಿಗೆ ಇರ್ತಕ್ಕಂಥ ಒಂದು ಬಿರುದಾಂಕಿತ. ಇಂದ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ? ಸೊ ಇಂದ ನೋಡಿ, ಇಲ್ಲಿ ಸಪ್ತಮಿ ಅಂತಕ್ಕಂಥದ್ದು ಓಲ್ಡ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ದ್ವಿತೀಯ ಹನ್ನು ಬರುತ್ತೆ, ಆ್ಯಂಡ್ ಷಷ್ಠಿ ಆ ಬರುತ್ತೆ, ತೃತೀಯ ಇಂದ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಓಕೆ, ಲಾಸ್ಟ್ ಕ್ವೆಶನ್. ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಪ್ರಾರಂಭದ ವರ್ಷ ಆಗಸ್ಟ್ 15ರಿಂದ ಸುವರ್ಣ ಮಹೋತ್ಸವವನ್ನು ಕೇಳಿದರೆ ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಆಗಸ್ಟ್ 15, 1947. ಹೌದಾ? ಆಗಸ್ಟ್ 15, 1947. ಸೊ ಸುವರ್ಣ ಮಹೋತ್ಸವ ಅಂತ ಹೇಳಿದ್ರೆ 50 ವರ್ಷಗಳ ಒಂದು ಆಚರಣೆ ನಾವು ಸುವರ್ಣ ಮಹೋತ್ಸವ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ 50ಕ್ಕೆ ನಾವು ಸುವರ್ಣ ಅಥವಾ ಗೋಲ್ಡನ್ ಜುಬ್ಲಿ ಅಂತ ಏನು ಹೇಳ್ತೀವೋ, ಸೊ ಚಿನ್ನ ಆಗಿರಬಹುದು ಅಥವಾ ಗೋಲ್ಡನ್ ಜುಬ್ಲಿ ಸುವರ್ಣ ಮಹೋತ್ಸವ ಅಂತ ಹೇಳ್ತೀವಿ. 60ಕ್ಕೆ ಬಂದು ನಾವು ಡೈಮಂಡ್ ವಜ್ರ ಮಹೋತ್ಸವ ಅಂತ ಹೇಳ್ತೀವಿ. ಆ್ಯಂಡ್ 75ಕ್ಕೆ ಪ್ಲಾಟಿನಮ್ ಮಹೋತ್ಸವ ಅಂತ ಹೇಳ್ತೀವಿ, ಪ್ಲಾಟಿನಮ್ ಜುಬ್ಲಿ ಅಂತ ಹೇಳ್ತೀವಿ. ಸೊ 100ಗೆ ಸೆಂಚುರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 1947ರಿಂದ ಸೊ 50 ವರ್ಷ ಅಂತ ಹೇಳಿದಾಗ ಸ್ನೇಹಿತರೆ 1997ರಿಂದ 98ನೇ ವರ್ಷ ಏನು ಬರುತ್ತೋ ಮಧ್ಯದ್ದು, ಸೊ ಅದನ್ನು ನಾವು ಅಂದರೆ 1997 ಆಗಸ್ಟ್ 15 ಅಂತಕ್ಕಂಥದ್ದು ಏನು ಬರುತ್ತೋ ಸೊ ಅದನ್ನು ನಾವು ಸುವರ್ಣ ಮಹೋತ್ಸವ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆ ಒಂದು ಆನ್ಸರು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ.